if there is one subject which is confusing ಸಾಕಷ್ಟು ಜನರಿಗೆ, ಐ ಪರ್ಸನಲಿ ಥಿಂಕ್ ಇಟ್ ಇಸ್ ಶೇರ್ ಮಾರ್ಕೆಟ್ ಅಂತ. ಸೊ ಶೇರ್ ಮಾರ್ಕೆಟ್ನ ಹಿಸ್ಟ್ರಿ ನಾವು ನೋಡಿದಾಗ ಭಾರತದಲ್ಲಿ ಎಸ್ಪೆಷಲಿ ಡೇಟ್ಸ್ ಬ್ಯಾಕ್ ಟು 1875. ಬಟ್ ಅದಕ್ಕೂ ಮುಂಚೆನೇ ಇನ್ಫಾರ್ಮಲ್ ಆಗಿ 1850ನಲ್ಲಿ 22 ಸ್ಟಾಕ್ ಬ್ರೋಕರ್ಸ್ ಆಲದ ಮರದ ಕೆಳಗೆ ಕೂತು ಡಿಸ್ಕಷನ್ ಮಾಡ್ತಾ, ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ತಾ, ಡೀಲ್ಸ್ಗಳನ್ನು ನೆಗೋಷಿಯೇಟ್ ಮಾಡ್ತಾ ಹೀಗೆ ಪ್ರಾರಂಭ ಆಗಿದ್ದು. ಆ್ಯಂಡ್ ಅಲ್ಲಿಂದ ಕಾಫಿ ಶಾಪ್ಸ್ಗಳಲ್ಲಿ, ಆಲದ ಮರದ ಕೆಳಗೆ ಹೀಗೆ ನಡೀತಾ ಇತ್ತು ಡಿಸ್ಕಷನ್ಸ್ ಫಾರ್ ಸೆವೆರಲ್ ಇಯರ್ಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ನೇಟಿವ್ ಶೇರ್ ಆ್ಯಂಡ್ ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ, ವಿಚ್ ಲೇಟರ್ ಆನ್ ಬಿಕೇಮ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ದಟ್ ಇಸ್ BSE. ಓಕೆ, ಇಷ್ಟೇ ನನಗೆ ಇನ್ಫಾರ್ಮೇಷನ್ ಗೊತ್ತಿರೋದು ಅಬೌಟ್ ಸ್ಟಾಕ್ಸ್ ಆ್ಯಂಡ್ ಶೇರ್ ಮಾರ್ಕೆಟ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಐ ರಿಯಲಿ ಫೀಲ್ ದಟ್ ಈ ಶೇರ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋದಂತೂ ನಿಜವಾಗ್ಲೂ ತುಂಬ ತುಂಬ ಟಫ್ ಅಂತ. ಹಾಗಾಗಿನೇ ಎಕ್ಸ್ಪರ್ಟ್ ಒಬ್ಬರನ್ನ ಕರ್ಕೊಂಬಂದಿದ್ದೀನಿ. ಇವ್ರಿಗಿದು ನೀರು ಕುಡಿದಷ್ಟು ಸುಲಭ. ವೆಲ್ಕಮ್ ಟು ನಮ್ಮ ಇವತ್ತಿನ ಗೆಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ಆಥರ್ ಆಫ್ ಮೈಂಡ್ ಮಾರ್ಕೆಟ್ಸ್ ಆ್ಯಂಡ್ ಮನಿ, ಆಲ್ಸೋ ಫೌಂಡರ್ ಡೈರೆಕ್ಟರ್ ಆಫ್ ವಚನ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, ರುದ್ರಮೂರ್ತಿ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಆ್ಯಂಡ್ ಇವತ್ತು ಒನ್ ಆಫ್ ದ ಟಫೆಸ್ಟ್ ಸಬ್ಜೆಕ್ಟ್ಸ್ ಬಗ್ಗೆ ನಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀರಾ, ಹಾಗಾಗಿ ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಸೌಜನ್ಯ ಜೊತೆ ಮಾತಾಡ್ತಿದ್ದೀನಿ. ನಿಮ್ಮ ವಾಯ್ಸ್ ಆಫ್ ಬೆಂಗಳೂರು ಕಾರ್ಯಕ್ರಮದಲ್ಲಿ ಇರೋದೇ ನನಗೆ ಖುಷಿ. ಎಲ್ಲಿ ಟಫ್ನೆಸ್ ಜಾಸ್ತಿ ಇರುತ್ತೆ ಅಲ್ಲಿ ಆಪರ್ಚುನಿಟಿ ಹಾಗೂ ಅವಕಾಶಗಳು ಜಾಸ್ತಿ ಇರುತ್ತೆ, ದುಡ್ಡಲ್ಲಿ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಯಾವ ರೀತಿ ಹೆಚ್ಚು ದುಡ್ಡನ್ನು ಗಳಿಸ್ಬೋದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಶ್ಯೂರ್ ಸರ್. ಬಿಕಾಸ್ ಏನಂದ್ರೆ ಒಂದು ನಾನು ಯಾವಾಗಲೂ ಅನ್ಕೋತಾ ಇದ್ದೆ ನನಗೆ ಮಾತ್ರ ಅರ್ಥ ಆಗಲ್ವೇನೋ ಶೇರ್ ಮಾರ್ಕೆಟ್ ಅಂತ. ಒಂದೆರಡು ಸಲ ಏನಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಿದೆ, ಲೈಕ್ ಗೊತ್ತಿರೋರ ಹತ್ರ ಮಾತಾಡ್ತಾ. ಪಾಪ ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಐ ರಿಯಲಿ ಕುಡಂಟ್, ಎಷ್ಟು ಟಫ್ ಅಪ್ಪ ಇದು ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಗೊತ್ತಿರೋರು ಒಂದಷ್ಟು ಜನರ ಹತ್ರ ಮಾತಾಡಿದಾಗಲೂ ಶೇರ್ ಮಾರ್ಕೆಟ್ ತುಂಬ ಕನ್ಫ್ಯೂಸಿಂಗ್ ಅಂತ ಅಂದರು. ಸೊ ನೀವು ಸಿಂಪಲ್ ಲೇಮ್ಯಾನ್ ಟರ್ಮ್ಸಲ್ಲಿ ನಮ್ಮ ವ್ಯೂವರ್ಸಿಗೆ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ ವಾಟ್ ಎಕ್ಸಾಕ್ಟ್ಲಿ ಶೇರ್ ಮಾರ್ಕೆಟ್? ಈಗ ಯಾವ ರೀತಿ ನಾವು ಬ್ಯಾಂಕ್ಗಳಲ್ಲಿ FD ಮಾಡ್ತೀವಿ, ರಿಯಲ್ ಎಸ್ಟೇಟ್ಗಳಲ್ಲಿ ಲ್ಯಾಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಚಿನ್ನ ಬೆಳ್ಳಿ ಕೊಂಡ್ಕೊಳ್ತೀವಿ, ಅದೇ ಥರ ಷೇರುಗಳಲ್ಲಿ ನಾವು ಹೂಡಿಕೆ ಮಾಡುವ ಮುಖಾಂತರ ಒಂದು ದೊಡ್ಡ ಕಂಪನಿಗೆ ನಾವು ಕೂಡ ಪಾಲುದಾರರಾಗ್ತಾ ಇದ್ದೀವಿ. ಸೊ ವಿ ಆರ್ ಬಿಕಮಿಂಗ್ ಪಾರ್ಟ್ನರ್ಸ್, ಅಥವಾ ಹೆಸರೇ ಹೇಳುತ್ತೆ ಶೇರ್ ಅಂತ. ಒಂದು ದೊಡ್ಡ ಕಂಪನಿಯಲ್ಲಿ ನಿಮಗೂ ಕೂಡ ಒಂದು ಭಾಗ ಸಿಗ್ತಾ ಇದೆ, ಶೇರ್ ನಿಮಗೊಂದು ಭಾಗವನ್ನು ಕೊಡ್ತಾ ಇದ್ದಾರೆ. ಸೊ ಶೇರ್ಸಲ್ಲಿ ನಾವು ಹೂಡಿಕೆ ಮಾಡುವ ಮುಖಾಂತರ ನಾವು ಕೂಡ ದೊಡ್ಡ ದೊಡ್ಡ ಕಂಪನಿಗಳಿಗೆ ಓನರ್ ಆಗ್ತಾ ಇದೆ. ಇದು ಕೂಡ ಅನೇಕ ಜನ ತಿಳ್ಕೊಳ್ತಾರೆ ಇದೊಂದು ಗ್ಯಾಮ್ಲಿಂಗು, ಜೂಜಾಟ. ಸೊ ನಾವು ಈ ಶೇರ್ ಯಾವಾಗ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಗೊತ್ತಾಗೋದಿಲ್ಲ. ಅನೇಕ ಜನ ಇದು ತುಂಬ ಕಷ್ಟ ಇದೆ, ಹೇಗೆ ಕಲಿಯೋದು ಅಂತಾರೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡ್ರೆ ನೀವು ಮಾರ್ಕೆಟಲ್ಲಿ, ಅದರಲ್ಲಿ ಕಲಿಯೋಷ್ಟು ಎಲ್ಲೂ ಕೂಡ ಕಲಿಯೋದಿಲ್ಲ ಅಂತ. ನೀವು ಇವಾಗ ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ಫಸ್ಟು ನೀರಿಗೆ ಇಳಿಬೇಕು. ನಾವು ನೆಲದ ಮೇಲೆ ನಿಂತ್ಕೊಂಡು ಏನೇ ಈಜಾಡ್ತು ಅಂದ್ರೂ ಕೂಡ ಕಲಿಯೋದಕ್ಕಾಗೋದಿಲ್ಲ. ಅದೇ ರೀತಿ ಶೇರ್ ಮಾರ್ಕೆಟನ್ನು ನಾವು ಇನ್ವೆಸ್ಟ್ಮೆಂಟ್ ಮುಖಾಂತರ ಒಳ್ಳೆ ಒಳ್ಳೆ ಕಂಪನಿಗಳ ಶೇರ್ಗಳನ್ನು ಕೊಳ್ಳುವ ಮುಖಾಂತರ ನಾವು ಖಂಡಿತವಾಗ್ಲೂ ಅಸೆಟ್ ಕ್ರಿಯೇಷನನ್ನು ಮಾಡ್ಬೋದು. ಹಾಗೂ ವೆರಿ ಬಿಗಿನಿಂಗಲ್ಲಿ ಹೇಳ್ತೀನಿ ಸೌಜನ್ಯ ಅವರೇ, ನೀವು ಯಾವುದೇ ವಿಶ್ವದ 10 ಜನ ಶ್ರೀಮಂತರನ್ನು ತಗೊಳ್ಳಿ, ಭಾರತ ದೇಶದ 10 ಜನ ಶ್ರೀಮಂತರು ತಗೊಳ್ಳಿ, ಚಿನ್ನದಲ್ಲಿ ಹೂಡಿಕೆ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿ, ಅಥವಾ ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ ಮಾಡಿ, ಬ್ಯಾಂಕ್ FDಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಯಾವುದೇ ಹೂಡಿಕೆಯಲ್ಲಿ ಮಾಡಿ ಟಾಪ್ 10 ರಿಚೆಸ್ಟ್ ಪೀಪಲಲ್ಲಿ ಯಾರೂ ಬಂದಿಲ್ಲ. ಆದರೆ ಅನೇಕ ಜನ ಏನಾಗ್ತಿತ್ತು, ಮುಂಚೆ ಎಲ್ಲರೂ ಕೂಡ ಶೇರ್ ಮಾರ್ಕೆಟ್ ಕಷ್ಟ, ಇದು ಸಾಮಾನ್ಯ ಜನರಿಗೆ ಸಿಗ್ತಾನೆ ಇರಲಿಲ್ಲ. ಇವತ್ತು ಇಂತಹ ಕಾರ್ಯಕ್ರಮಗಳ ಮುಖಾಂತರ ಈ ನಾಲೆಡ್ಜ್ ಖಂಡಿತವಾಗ್ಲೂ ಎಲ್ಲರಿಗೂ ಬಂದರೆ ಅವರು ಕೂಡ ಖಂಡಿತವಾಗ್ಲೂ ಹಣ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೂ ಸಂಪೂರ್ಣವಾಗಿ ಯಾವ ರೀತಿ ಶೇರ್ಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದಕ್ಕೂ ಮ್ಯೂಚುವಲ್ ಫಂಡ್ಗೆ ಏನು ವ್ಯತ್ಯಾಸ ಇದೆ, ಟ್ರೇಡಿಂಗ್ ಮಾಡಬೇಕಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಹಾಗೂ ಇನ್ನೂ ಅನೇಕ ಪ್ರಶ್ನೆಗಳು ಏನು ಈ ವ್ಯೂವರ್ಸ್ಗಿದೆ, ಇವತ್ತು ಕಾರ್ಯಕ್ರಮ ಎಂಡ್ವರೆಗೂ ನೋಡಿದ್ರೆ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಸೊ ಏನಂದ್ರೆ ಸರ್, ಸೀಯಿಂಗ್ ಇಸ್ ಬಿಲೀವಿಂಗ್. ನಮ್ಮ ಕಣ್ಣೆದುರಿಗೆ ಯಾರಾದರೂ ಫ್ರಮ್ ಝೀರೋ ಟು ಮಿಲಿಯನೇರ್ ಆಗಿದ್ದಾರಾ ಅಂದರೆ ಐ ಥಿಂಕ್ ಇಟ್ಸ್ ರಾಕೇಶ್ ಜುಂಜುನ್ವಾಲಾ ಅವರು. ಸೊ 1985 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ದ ವೆರಿ ಫಸ್ಟ್ ಟೈಮ್. ಆ್ಯಂಡ್ ಮುಂದಿನ ವರ್ಷನೇ ಲಕ್ಷಾಧಿಪತಿ ಆಗ್ತಾರೆ. ಆ್ಯಂಡ್ ವೆನ್ ಹಿ ಪಾಸ್ಡ್ ಅವೇ ಅವರು 438th ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್ ಆಗಿದ್ರು. ಐ ಥಿಂಕ್ ದಟ್ ಇಸ್ ಒನ್ ಲೈವ್ ಎಕ್ಸಾಂಪಲ್. ಅವರ ಲೈಫಿನ ಟೇಕ್ ಅವೇಸ್ನ ನಮಗೆ ಹೇಳೋದಿದ್ರೆ ಖಂಡಿತ ನೋಡಿ, ರಾಕೇಶ್ ಜುಂಜುನ್ವಾಲಾನ ಭಾರತದ ವಾರನ್ ಬಫೆಟ್ ಅಂತ ಕರೀತಾರೆ. ವಾರನ್ ಬಫೆಟ್ ಬಂದು ವಿಶ್ವದ ನಂಬರ್ 1 ಷೇರು ಮಾರ್ಕೆಟಲ್ಲಿ ಇನ್ವೆಸ್ಟರ್ ಆಗಿದ್ದರೆ, ನಮ್ಮ ಭಾರತ ದೇಶದ ನಂಬರ್ 1 ಇನ್ವೆಸ್ಟರ್ ಖಂಡಿತವಾಗ್ಲೂ ರಾಕೇಶ್ ಜುಂಜುನ್ವಾಲಾ
ಜುಂಜುನ್ವಾಲಾ ಆಗ್ತಾರೆ. ರಾಕೇಶ್ ಜುಂಜುನ್ವಾಲಾನು ಕೂಡ ನಂತರ ಒಬ್ಬರು ಚಾರ್ಟೆಡ್ ಅಕೌಂಟೆಂಟು. ನಾವೆಲ್ಲ CA ಯಾಕೆ ಮಾಡ್ತೀವಿ ಅಂದರೆ ಬೈ ಚಾನ್ಸ್ ಏನಾನ ಶೇರ್ ಮಾರ್ಕೆಟಲ್ಲಿ ನಮಗೆ ಏನಾನ ಅಂಥ ದಿಢೀರ್ ಸಕ್ಸಸ್ ಬರಲಿಲ್ಲ ಅಂದರೆ ಒಂದು ಸ್ಟ್ಯಾಂಡ್ ಬೈ ಇರಲಿ ಅನ್ನೋದಕ್ಕೆ ಚಾರ್ಟೆಡ್ ಅಕೌಂಟೆಂಟ್ ಅಂತ. ಆದರೆ ರಾಕೇಶ್ ಜುಂಜುನ್ವಾಲಾ ನೀವು ಹೇಳ್ದಂಗೆ ಅವ್ರು CA ಮಾಡಿದ್ರು ಕೂಡ ಅವ್ರ ಫ್ಯಾಮಿಲಿನೂ ಕೂಡ CA ಬ್ಯಾಕ್ಗ್ರೌಂಡ್, ಅವ್ರ ಅಣ್ಣನೂ ಕೂಡ ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರೆ, ಅವ್ರ ತಂದೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ತಾರೆ. ಸೊ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅವ್ರದ್ದೇನು ಇರಲಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಎಜುಕೇಟೆಡ್ ಇದ್ರು. ಕೇವಲ 5,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿದ ರಾಕೇಶ್ ಜುಂಜುನ್ವಾಲಾ ಅವರ 63 ಇಯರ್ಸಲ್ಲಿ ಅವರು ತೀರೋದಾಗ ಅವರ ಇಡೀ ಅಸೆಟ್ಟನ್ನು ತಾವು ನೋಡೋದಾಯಿತು ಅಂದರೆ 1,00,000 ಕೋಟಿಗೂ ಜಾಸ್ತಿ ಇತ್ತು. ಆಮೇಲೆ ಯಾವುದೇ ಒಂದು ವ್ಯಕ್ತಿ ಎಲ್ಲ ದುಡ್ಡು ಬರೀ ಶೇರ್ ಮಾರ್ಕೆಟಲ್ಲಿ ಇರಲ್ಲ, ಅವ್ರ ಹತ್ರ ರಿಯಲ್ ಎಸ್ಟೇಟ್ ಇರುತ್ತೆ, ಗೋಲ್ಡ್ ಇರುತ್ತೆ, ಈ ಬೇರೆ ಅಸೆಟ್ ಕ್ಲಾಸನ್ನು ಕೌಂಟ್ ಮಾಡಿಲ್ಲ. ಇದೆಲ್ಲ ನೀವು ಕೌಂಟ್ ಮಾಡ್ತು ಅಂದರೆ ನನ್ನ ಪ್ರಕಾರ 1,00,000 crore ತುಂಬಾ ಕಡಿಮೆ ಅಮೌಂಟು. 50% ಇನ್ನೂ ಅವ್ರ ಹತ್ರ ಬೇರೆ ಅಸೆಟ್ಸ್ ಇತ್ತು ಅಂತ ತೊಗೊಂಡ್ರೆ 2,00,000 ಕೋಟಿನೂ ಕೂಡ ಕಡಿಮೆ ಆಗುತ್ತೆ. ಕೇವಲ 5,000 ರೂಪಾಯಿಂದ ಇಷ್ಟೊಂದು ವೆಲ್ತ್ ಕ್ರಿಯೇಟ್ ಮಾಡಿದಂಥ ರಾಕೇಶ್ ಜುಂಜುನ್ವಾಲಾ ಖಂಡಿತವಾಗ್ಲೂ ಅನೇಕ ಜನ ಯಾರು ಹಣ ಮಾಡಬೇಕು ಮಾರ್ಕೆಟಲ್ಲಿ ಅಂತಿದ್ದಾರೆ, ಹಾಗೂ ಶೇರ್ ಮಾರ್ಕೆಟ್ ನಮಗೇನು ಅರ್ಥನೇ ಆಗ್ತಾ ಇಲ್ಲ, ನಾವು ಯಾವ ರೀತಿ ಹೂಡಿಕೆ ಮಾಡಬೇಕು, ಇವ್ರು ಎಲ್ಲರಿಗೂ ಕೂಡ ಇವರು ನಾವು ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಹಿ ನೆವರ್ ಸ್ಟಾರ್ಟೆಡ್ ವಿತ್ 5 lakh 50 lakh 5 crore ಆ ಥರ ಅವ್ರ ದುಡ್ಡಲ್ಲಿ ಶುರು ಮಾಡಲಿಲ್ಲ. ಕೇವಲ 5,000ರಲ್ಲಿ ಶುರು ಮಾಡಿದ ರಾಕೇಶ್ ಜುಂಜುನ್ವಾಲಾ ಅಷ್ಟೊಂದು 2,00,000 ಕೋಟಿಗೂ ಅಧಿಕ ದುಡ್ಡನ್ನು ಮಾಡಿದ್ರು. ಹಾಗೂ ಯಾವಾಗಲೂ ನನಗೆ ಕೆಲವ್ರು ಹೇಳ್ತಾರೆ ಏನು ಬಂತು ಇಷ್ಟೊಂದು ಹಣ ಮಾಡಿಬಿಟ್ಟು, ರಾಕೇಶ್ ಜುಂಜುನ್ವಾಲಾ ವೆರಿ ಅರ್ಲಿ ಏಜ್ 63 ಇಯರ್ಸಲ್ಲೇ ತೀರೋದ್ರು ಅಂತ. ಇದು ಒಬ್ಬೊಬ್ರದ್ದು ಒಂದೊಂದು ಪರ್ಸೆಪ್ಷನ್. ನಾನೇನು ಹೇಳ್ತೀನಿ, ಯಾರೋ ಒಬ್ಬರು 120 ವರ್ಷ ಬದುಕಿದ್ರು, ಬಟ್ ದೇ ಲೆಡ್ ಎ ಬೆಗ್ಗರ್ಸ್ ಲೈಫ್. 120 ವರ್ಷ ಬೆಗ್ಗರ್ ಲೈಫ್ ಬೇಕಾ, ಕಿಂಗ್ ಲೈಫ್ ಬರೀ 50 ವರ್ಷ ಸಾಕಾ ಅಂತ ನಾನು ಕೇಳ್ತೀನಿ. ಸೊ ಕ್ವಾಲಿಟಿ ಲೈಫ್ ಇಸ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ರಾಕೇಶ್ ಲೆಡ್ ಅ ಕಿಂಗ್ಸ್ ಲೈಫ್. ಅಂಡ್ ಆಲ್ಸೋ ಈಗ ಅವ್ರ ಫ್ಯಾಮಿಲಿ ಇಸ್ ಆಲ್ಸೋ ಸೆಕ್ಯೂರ್ಡ್. ವೆರಿ ಗುಡ್. ಇನ್ಫ್ಯಾಕ್ಟ್ ರಾಕೇಶ್ ಜುಂಜುನ್ವಾಲಾ ಅವರ ಅಸೆಟ್ಸ್, ರೇಖಾ ಜುಂಜುನ್ವಾಲಾ ಅವರ ಮಿಸ್ಸಸ್ ಏನಿದ್ದಾರೆ, ಹಾಗೂ ಇವತ್ತು ಕೂಡ ರಾಕೇಶ್ ಜುಂಜುನ್ವಾಲಾ ಮಾಡ್ತಿರುವ ಚಾರಿಟಿ ಏನಿದೆ, ಬಲ್ಗೈಯಲ್ಲಿ ಕೊಡೋದನ್ನ ಹೆಡ್ಗೈಗೂ ಗೊತ್ತಾಗಬಾರ್ದು ಅಂತ ಏನು ಹೇಳ್ತಾರೆ. ಸೊ ದ ಅಮೌಂಟ್ ಆಫ್ ಸರ್ವಿಸ್ ವಾಟ್ ಈಸ್ ಗಿವಿಂಗ್ ನಾಟ್ ಜಸ್ಟ್ ಟು ಹಿಸ್ ಓನ್ ಫ್ಯಾಮಿಲಿ. ಅಂಡ್ ಅವರು ನಿದರ್ಶನ, ಇವತ್ತು ಒಂದು ಉದಾಹರಣೆಯಾಗಿ ಬೇರೆಯವರು ಶೇರ್ ಮಾರ್ಕೆಟಲ್ಲಿ ಬರೋರಿಗೆ ನಾನು ಮಾಡಿದ್ದೀನಿ ಅಂದರೆ ನೀವು ಯಾಕೆ ಮಾಡಬಾರ್ದು. ಅವ್ರಿಗೆ ಫ್ಯಾಮಿಲಿ ಅಂದರೆ ಬರೀ ಫ್ಯಾಮಿಲಿ, ಇಟ್ ಈಸ್ ನಾಟ್ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ ಅಷ್ಟೇ ಅಲ್ಲ, ಇವನ್ ದೆರ್ ಇಸ್ ಅ ಕಮ್ಯುನಿಟಿ ಆಲ್ ಟುಗೆದರ್ ಔಟ್ ಸೈಡ್. ಅವ್ರು ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಈಸ್ ಅ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಆ್ಯಂಡ್ ಅನೇಕ ಕೋಟ್ಸ್ಗಳು ರಾಕೇಶ್ ಜುಂಜುನ್ವಾಲಾ ಹೇಳ್ತಾರೆ ಯಾವಾಗಲೂ ಶೇರ್ ಮಾರ್ಕೆಟಲ್ಲಿ ನೀವು ಯಾವ ಬೆಲೆಗೆ ಶೇರ್ ತೊಗೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಯು ಹ್ಯಾವ್ ಟು ಬೈ ಅಟ್ ಅ ಲೋಯರ್ ಪ್ರೈಸ್, ಸೆಲ್ ಅಟ್ ಅ ಹೈಯರ್ ಪ್ರೈಸ್. ಆಮೇಲೆ ಟ್ರೇಡಿಂಗ್ ಮಾಡಬೇಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂದಾಗಲೂ ರಾಕೇಶ್ ಜುಂಜುನ್ವಾಲಾ ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಆಮೇಲೆ ಆ ಟ್ರೇಡಿಂಗ್ ಮಾಡೋದ ಇನ್ವೆಸ್ಟ್ಮೆಂಟ್ ಮಾಡೋದ ಅಂದಾಗ, ಟ್ರೇಡಿಂಗ್ ಬಂದು ಶಾರ್ಟ್ ಟರ್ಮ್, ಅದರಿಂದ ನಾವು ಲಾಭ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಬಂದು ಲಾಂಗ್ ಟರ್ಮ್, ಅದರಿಂದ ನಾವು ವೆಲ್ತ್ ಕ್ರಿಯೇಟ್ ಮಾಡ್ತೀವಿ. ಸೊ ನೀವು ಟ್ರೇಡಿಂಗ್ ಮಾಡಿ ಮಾಡುವ ಚಿಕ್ಕ ಪುಟ್ಟ ಲಾಭಗಳೇನಿದೆ ಅದನ್ನೆಲ್ಲ ಲಾಂಗ್ ಟರ್ಮ್ ಶೇರ್ಸ್ಗಳಿಗೆ ಹೂಡಿಕೆ ಮಾಡಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ. ಆಲ್ಸೋ ಒನ್ ಮೋರ್ ಕೋಟ್, ವಿಲಿಯಂ ಫೆದರ್ ಅನ್ನೋ ಅಮೆರಿಕನ್ ಪಬ್ಲಿಷರ್ನ ಕೋಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಒನ್ ಆಫ್ ದ ಫನಿ ಥಿಂಗ್ಸ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಇಸ್ ದಟ್ ಎವ್ರಿ ಟೈಮ್ ಅ ಪರ್ಸನ್ ಬೈಸ್ another sells and both think that they are clever. ಖಂಡಿತ. ಇಲ್ಲಿ ಏನಾಗುತ್ತೆ ಅಂದರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಒಬ್ಬರು ಲಾಭ ಮಾಡ್ತಿರ್ತಾರೆ, ಒಬ್ಬರು ನಷ್ಟ ಮಾಡ್ತಿರ್ತಾರೆ. ಹೇಗೆ ಅಂತ ಅನೇಕ ಬಾರಿ ಏನಾಗುತ್ತೆ, ಇವಾಗ ಉದಾಹರಣೆಗೆ ನಾನು ಒಂದು ಶೇರನ್ನು 100 ರೂಪಾಯಿ ಕೊಂಡ್ಕೊಳ್ತೀನಿ. ಇವಾಗ ಉದಾಹರಣೆಗೆ ITC ಕಂಪನಿ ಶೇರನ್ನು ನಾನು 100 ರೂಪಾಯಿಗೆ ತೊಗೊಂಡೆ, 150 ರೂಪಾಯಿಗೆ ಹೋಯಿತು, ನಾನು 150 ರೂಪಾಯಿಗೆ ಸಾಕು ಅಂತ ನಾನು ಮಾರ್ತೀನಿ. ನೀವು ಆ ಶೇರನ್ನು 150 ರೂಪಾಯಿಗೆ ಕೊಂಡ್ಕೊಂಡ್ರಿ ಅಂತ ಅನ್ಕೊಳ್ಳೋಣ. ಸೊ ನಾನು 100 ರೂಪಾಯಿಗೆ ಬೈ ಮಾಡಿದೆ, 150 ರೂಪಾಯಿಗೆ ಮಾರಾಟ ಮಾಡಿ 50 ರೂಪೀಸ್ ಪ್ರಾಫಿಟ್ ಮಾಡಿ ಆಚೆ ಬಂದೆ. ನೀವು ಆ ಶೇರನ್ನು 150 ರೂಪಾಯಿಗೆ ಕೊಂಡ್ಕೊಂಡ್ರಿ. ನೀವು ಇನ್ನೂ ಒಂದು ವರ್ಷ ಹೋಲ್ಡ್ ಮಾಡಿಬಿಟ್ಟು ನೀವು 250 ರೂಪಾಯಿಗೆ ಆ ಶೇರ್ ಹೋದಾಗ 150ಕ್ಕೆ ನೀವು ತೊಗೊಂಡಿದ್ರಿ, 250 ರೂಪಾಯಿಗೆ ನೀವು ಮಾರಿದ್ರಿ ಅನ್ಕೊಳ್ಳಿ. ಸೊ ನೀವು ಕೂಡ 100 ರೂಪಾಯಿ ಪ್ರಾಫಿಟ್ ಮಾಡಿದ್ರಿ. ನಿಮ್ಮಿಂದ ಯಾರೋ 250 ರೂಪಾಯಿಗೆ ತೊಗೊಂಡ್ರು. ಆ ವ್ಯಕ್ತಿ ಇನ್ನೊಂದು ಸ್ವಲ್ಪ ದಿವಸ ಇಟ್ಕೊಂಡು ಈ ಸೋಲ್ಡ್ ಇಟ್ ಅಟ್ 300 ರೂಪೀಸ್, ಅವನು 50 ರೂಪಾಯಿ ಪ್ರಾಫಿಟ್ ಮಾಡ್ದ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎವ್ರಿ ಒನ್ ಮೇಕ್ಸ್ ಮನಿ. ಇದು ಇನ್ವೆಸ್ಟ್ಮೆಂಟಲ್ಲಿ. ಟ್ರೇಡಿಂಗಲ್ಲಿ ಏನಾಗುತ್ತೆ, ಇಟ್ಸ್ ಎ ಝೀರೋ ಸಮ್ ಗೇಮ್. ಸೊ ನಾನು ದುಡ್ಡು ಮಾಡ್ತಿದ್ದೀನಿ ಅಂದರೆ ಇನ್ನೊಬ್ರು ಯಾರೋ ಆ ಕಡೆ ನಷ್ಟ ಮಾಡ್ಕೊತಿದ್ದಾರೆ, ಅಥವಾ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಈ ಕಡೆ ಇನ್ನೊಬ್ರು ಯಾರೋ ನಷ್ಟ ಮಾಡ್ಕೊತಾ ಇದ್ದಾರೆ. ಸೊ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಡಿಫರೆನ್ಸಸ್ ಅನ್ನು ತಿಳ್ಕೋಬೇಕು ಮೇಯ್ನಾಗೆ. ಹಾಗೂ ಶುರುವಲ್ಲಿ ನಾನು ಹೊಸಬ, ನನಗೇನೂ ಗೊತ್ತಿಲ್ಲ ಶೇರ್ ಮಾರ್ಕೆಟು, ಇಂಥವ್ರು ಖಂಡಿತ ಟ್ರೇಡಿಂಗಿಂದ ಶುರು ಮಾಡಬಾರ್ದು. ಆಮೇಲೆ ನಾನು ತುಂಬ ಇಂಪಾರ್ಟೆಂಟ್, ನಿಮ್ಮ ಕೋಟ್ಗೆನೆ ನಾನು ವಾರನ್ ಬಫೆಟ್ಟಿನ ಒಂದು ಕೋಟ್ ಹೇಳ್ತೀನಿ, ಅದು ಸೂಕ್ತ ಅನ್ಸುತ್ತೆ ನನಗೆ. ಬಫೆಟ್ಗೆ ಒಂದ್ಸಲ ಜೆಫ್ ಬಿಜಾಸ್, ಅಮೆಝಾನ್ ಕಂಪನಿಯ ಓನರ್ ಜೆಫ್ ಬಿಜಾಸ್ ಕೇಳ್ತಾರೆ,
ನೀವು ಎಷ್ಟು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಇಷ್ಟೊಂದು ದುಡ್ಡು ಮಾಡಿದ್ದೀರಾ, ಆಮೇಲೆ ನಿಮ್ಮ ಸಿಂಪಲ್ ಕಾನ್ಸೆಪ್ಟ್ಸ್ ಎಲ್ಲ ನಿಮ್ದಿದೆ ಬಫೆಟ್ದು ಎಲ್ಲ, ಆದರೂ ಯಾಕೆ ಜನ ಶ್ರೀಮಂತರಾಗ್ತಾ ಇಲ್ಲ? ಎಲ್ಲರೂ ಶ್ರೀಮಂತರಾಗಕ್ಕೆ ಇಷ್ಟ, ಆದ್ರೆ ಯಾಕೆ ಜನ ಶ್ರೀಮಂತರಾಗ್ತಿಲ್ಲ ಅಂತ ಜೆಫ್ ಬಿಜಾಸ್ ಕೇಳ್ತಾರೆ. ಅದಕ್ಕೆ ವಾರನ್ ಬಫೆಟ್ ಒಂದು ಲೈನಲ್ಲಿ ಉತ್ತರ ಕೊಡ್ತಾರೆ, ಎಲ್ಲರಿಗೂ ಶ್ರೀಮಂತರಾಗುವ ಆಸೆ ಇದೆ, ಆದರೆ ಯಾರಿಗೂ ಕೂಡ ನಿಧಾನವಾಗಿ ಶ್ರೀಮಂತರಾಗಕ್ಕೆ ಆಸೆ ಇಲ್ಲ. ಫಾಸ್ಟ್ ಆಗಿ ಶ್ರೀಮಂತರಾಗಕ್ಕೆ ಹೋಗೋರು ಯಾರೂ ಕೂಡ ಶ್ರೀಮಂತರಾಗೋದಿಲ್ಲ. ಆಮೇಲೆ ಯಾರು ನಿಧಾನವಾಗಿ ಹಂತ ಹಂತವಾಗಿ ಬೆಳಿಬೇಕು, ಹಂತ ಹಂತವಾಗಿ ನಾವು ಶ್ರೀಮಂತರಾಗಬೇಕು ಅಂತ ಹೋಗ್ತಾರೋ ಅವ್ರು ಖಂಡಿತ ಶ್ರೀಮಂತರಾಗ್ತಾರೆ. ಇದು ಬರೀ ಮನಿ ಫೀಲ್ಡ್ ಅಲ್ಲ, ಯಾವುದೇ ಫೀಲ್ಡ್ ತಗೊಳ್ಳಿ. ಸರ್, ವೆರಿ ವೆಲ್ ಸೆಡ್. ಅಂದರೆ ತುಂಬ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮ್ಮಲ್ಲಿ ಐಡಿಯಾಸ್ಗಳಿಗೇನು ಕೊರತೆ ಇಲ್ಲ, ಸಾಕಷ್ಟು ಜನರಿಗೆ ಒಳ್ಳೊಳ್ಳೆ ಬಿಸ್ನೆಸ್ ಐಡಿಯಾಸ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ವೆಸ್ಟ್ಮೆಂಟ್ನಲ್ಲಿ ಪ್ರಾಬ್ಲಮ್ ಇದೆ. ಅವರಿಗೆ ಇನ್ವೆಸ್ಟ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂಥವ್ರಿಗೆ ಐ ಥಿಂಕ್ ನಿಮ್ಮ ಕೋರ್ಸ್ ತುಂಬ ಬ್ಯೂಟಿಫುಲಿ, ಆ ಕೋರ್ಸ್ ಟೈಟಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡುತ್ತೆ. 0 to millionaire. ಅಟ್ಲೀಸ್ಟ್ 1 to millionaire ಎಂದಿದ್ರೆ ಅದೊಂಥರ ನೀವು ಕಾಂಪೌಂಡಿಂಗಲ್ಲಾದರೂ ಅದು ಮಿಲಿಯನ್ ಆಗಿರೋದು. ಹೌ ಇಸ್ ಇಟ್ ಇವನ್ ಪಾಸಿಬಲ್ 0 to millionaire? ವೆರಿ ಗುಡ್ ಕ್ವಶನ್. ನಾವು ಯಾವಾಗಲೂ ಹೇಳ್ತೀವಿ, ಇನ್ಕ್ಲೂಡಿಂಗ್ ನಾವು ಇವಾಗ ತಾನೇ ರಾಕೇಶ್ ಜುಂಜನ್ವಾಲಾ ಅವ್ರ ಬಗ್ಗೆ ಮಾತನಾಡ್ತಿದ್ವಿ. ಅವ್ರು ಶುರು ಮಾಡಿದ ಕೇವಲ 5,000 ರೂಪಾಯಿಂದ. ಸೊ 5,000 ರೂಪಾಯಿಂದ 2 ಲಕ್ಷ ಕೋಟಿಗೆ ಹೋಗಬೇಕು ಅಂದರೆ ಇಟ್ ಹ್ಯಾಸ್ ಟೇಕನ್ ಟೈಮ್, ನಂಬರ್ 1. ನಂಬರ್ 2, ನೀವು ಕೇಳ್ತಿರೋದು ನಮ್ಮ ಹತ್ರ 5,000 ಇಲ್ಲ 0 ಇದೆ ಅಂದರೆ ಏನು ಮಾಡಬೇಕು? ನಾನು ಯಾವಾಗಲೂ ಹೇಳ್ತೀನಿ, ನಂಬರ್ 1, ನೀವು ಫಸ್ಟು ದುಡಿಬೇಕು, ಅರ್ನ್ ಮಾಡಬೇಕು. ವಿತ್ 0 ಐ ಕೆನಾಟ್ ಡೂ ಮ್ಯಾಜಿಕ್. ಸೊ ಹೌ ಡು ಯು ಅರ್ನ್? ಸೊ ನಿಮಗೆ ದೇವರು ಒಂದು ಕಲೆ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊಂಡು ಫಸ್ಟು ನಾವು ಅರ್ನಿಂಗ್ಸ್ ಮಾಡಬೇಕು. ಆಮೇಲೆ ನಾನು ಅನೇಕ ಜನ ನೋಡಿದ್ದೀನಿ, 1 ಲಕ್ಷ ತಿಂಗಳಿಗೆ ಅರ್ನ್ ಮಾಡ್ತಾರೆ, ಖರ್ಚು 95,000 ಮಾಡ್ತಾರೆ. ಇನ್ನು ಕೆಲವರು ಬರೀ 20,000 ಅರ್ನಿಂಗ್ ಮಾಡ್ತಾರೆ, 5,000 ಖರ್ಚು ಮಾಡ್ತಾರೆ, 15,000 ಉಳಿಸ್ತಾರೆ. ಸೊ ಫಸ್ಟ್ ಪಾಯಿಂಟ್ ಏನು ಅಂದರೆ, ಅರ್ನ್ ಜಾಸ್ತಿ ಮಾಡಿ, ಸ್ಪೆಂಡ್ ಅಥವಾ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿ, ಆವಾಗ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಅರ್ನ್ ಮೋರ್, ಸ್ಪೆಂಡ್ ಲೆಸ್, ಸೇವ್ ಮೋರ್, ಸೊ ದಟ್ ಯು ಕ್ಯಾನ್ ಇನ್ವೆಸ್ಟ್ ಮೋರ್. ಇದು ಬೇಸಿಕ್ ಪ್ರಿನ್ಸಿಪಲ್. ಆಮೇಲೆ ನಾನೇನು ಹೇಳ್ತೀನಿ, ಜನ ಏನು ಮಾಡ್ತಾರೆ, 100 ರೂಪಾಯಿ ನೀವು ಇವಾಗ ಅರ್ನ್ ಮಾಡ್ತೀರಾ, ಎಲ್ಲ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ನಾನು ಇನ್ವೆಸ್ಟ್ಮೆಂಟ್ಗೆ ಇಟ್ಕೊಳ್ಳೋಣ ಅಂತ ಮಾಡ್ತೀರಾ. ಹಂಗೆ ಮಾಡಬಾರ್ದು. ನೀವು 100 ರೂಪಾಯಿ ದುಡಿದ್ರೆ ಮಿನಿಮಮ್ ಫಸ್ಟೇ 20 ರೂಪಾಯಿ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ಅಂದರೆ ದುಡ್ದಿರೋ ದುಡ್ಡಲ್ಲಿ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ನು ಇನ್ವೆಸ್ಟ್ ಮಾಡೋದಲ್ಲ, ದುಡ್ದಿರೋ ದುಡ್ಡಲ್ಲಿ ಫಸ್ಟು ಇನ್ವೆಸ್ಟ್ಮೆಂಟಿಗೆ ಎತ್ತಿಟ್ಬಿಡಿ, ಮಿಕ್ಕಿರೋ ದುಡ್ಡನ್ನು ಖರ್ಚು ಮಾಡಿ. ನನ್ನ ಪ್ರಕಾರ ಮಿನಿಮಮ್ 20% ಆಫ್ ವಾಟ್ ಯು ಅರ್ನ್, ಮಿನಿಮಮ್ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಸ್ಟು 1 ಕೋಟಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ.